ಲಾಲ್ಬಾಗ್ನಲ್ಲಿ ಇವತ್ತು ಫಲಪುಷ್ಪ ಪ್ರದರ್ಶನ ಆರಂಭ ಆಗ್ತಾ ಇದೆ. ಈ ಫಲಪುಷ್ಪ ಪ್ರದರ್ಶನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇಂದಿನಿಂದ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ನಡೆಯುತ್ತೆ. ಗಣರಾಜ್ಯೋತ್ಸವದ ಫ್ಲವರ್ ಶೋ. ಹಾಗಾಗಿ 217ನೇ ಬಾರಿಗೆ ಆಯೋಜನೆ ಆಗ್ತಾ ಇರುವಂಥ ಫ್ಲವರ್ ಶೋ ಇದು. ಈಗಾಗಲೇ ಲಾಲ್ಬಾಗ್ನಲ್ಲಿ ಬಣ್ಣ ಬಣ್ಣದ ಹೂಗಳಲ್ಲಿ ವಾಲ್ಮೀಕಿ ಪ್ರತಿಕೃತಿ ಅರಳಿದೆ. ಯಾಕಂದರೆ ಈ ಬಾರಿ ವಾಲ್ಮೀಕಿ ಥೀಮ್ನ ಅಡಿಯಲ್ಲೇ ಫ್ಲವರ್ ಶೋ ನಡೆಸಲಾಗ್ತಾ ಇದೆ. ಇವತ್ತಿನಿಂದ ಜನವರಿ 27ನೇ ತಾರೀಕಿನವರೆಗೂ ಕೂಡ ಫ್ಲವರ್ ಶೋ ನಡೆಯುತ್ತೆ. ಅಂದರೆ ಗಣರಾಜ್ಯೋತ್ಸವದ ಮಾರನೇ ದಿನದವರೆಗೂ ಕೂಡ ಫ್ಲವರ್ ಶೋ ನಡೆಸಲಾಗುತ್ತೆ. ಫ್ಲವರ್ ಶೋಗೆ ಬಣ್ಣ ಬಣ್ಣದ ಹೂಗಳು ಈಗಾಗಲೇ ಲಾಲ್ಬಾಗ್ನಲ್ಲಿ ಸಿದ್ಧ ಆಗಿವೆ. ಬೇರೆ ಬೇರೆ ಕಲಾಕೃತಿಗಳು, ಪ್ರತಿಕೃತಿಗಳನ್ನು ಹೂಗಳ ಮುಖಾಂತರವಾಗಿ ರಚಿಸಲಾಗ್ತಾ ಇದೆ. ವಾಲ್ಮೀಕಿ ಥೀಮ್ನ ಅಡಿಯಲ್ಲೇ ಈ ಬಾರಿಯ ಫ್ಲವರ್ ಶೋ ಇರುತ್ತೆ. ಹಾಗಾಗಿ ಇಡೀ ಲಾಲ್ಬಾಗ್ ತುಂಬ ವಾಲ್ಮೀಕಿಯವರ ಸಂದೇಶವನ್ನು ಸಾರುವ ಹಲವು ಪ್ರತಿಕೃತಿಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಈಗಾಗಲೇ ಆ ನಿರ್ಮಾಣ ಕಾರ್ಯ ನಡೀತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ಸುಷ್ಮಿತಾ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಜನವರಿ ಬಂದರೆ ಸಾಕು ನಮ್ಮ ಪುಷ್ಪ ಪ್ರೇಮಿಗಳಿಗೆ ಒಂದು ರೀತಿಯಲ್ಲಿ ಹಬ್ಬ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಗಣರಾಜ್ಯೋತ್ಸವ ಪ್ರಯುಕ್ತವಾಗಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋವನ್ನು ಹಮ್ಮಿಕೊಳ್ಳಲಾಗುತ್ತೆ. ನಾಳೆಯಿಂದ 217ನೇ ಐತಿಹಾಸಿಕ ಫ್ಲವರ್ ಶೋ ನಡೆಯಲಿದೆ. ನೀವು ನೋಡ್ತಾ ಇರ್ಬೋದು, ಈಗ ಆಲ್ರೆಡಿ ಫ್ಲವರ್ ಶೋಗೆ ಬೇಕಾದಂತಹ ಎಲ್ಲ ತಯಾರಿಗಳನ್ನು ಕೂಡ ತೋಟಗಾರಿಕಾ ಇಲಾಖೆ ಮಾಡ್ಕೊಳ್ತಾ ಇರುವಂಥದ್ದು. ಬಹಳ ವಿಶೇಷವಾಗಿದೆ ಈ ಬಾರಿಯ ಫ್ಲವರ್ ಶೋ. ಯಾಕಂತ ಹೇಳಿದ್ರೆ ರಾಮಾಯಣ ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಭಾರತದ ಅತಿ ಪ್ರಮುಖವಾದಂತಹ ಒಂದು ಗ್ರಂಥ. ಈ ಒಂದು ಗ್ರಂಥವನ್ನು ಬರೆದಂತಹ ವಾಲ್ಮೀಕಿ ಜೀವನ ಚರಿತ್ರೆಯನ್ನು ಹೂಗಳಲ್ಲಿ ತಿಳಿಸುವಂತಹ ಪ್ರಯತ್ನ ಆಗ್ತಾ ಇದೆ. 217ನೇ ಫಲಪುಷ್ಪ ಪ್ರದರ್ಶನ ಗಣರಾಜ್ಯೋತ್ಸವದ ಅಂಗವಾಗಿ ನಡೀತಾ ಇದೆ. ನಾಳೆಯಿಂದ 27ನೇ ತಾರೀಕು ಒಟ್ಟು 12 ದಿನಗಳ ಕಾಲ ಈ ಒಂದು ಫ್ಲವರ್ ಶೋ ನಡೆಯುತ್ತೆ. ಸೊ ಹೀಗಾಗಿ ವಾಲ್ಮೀಕಿಯ ಜೀವನ ಚರಿತ್ರೆ ಆಗಿರ್ಬೋದು, ವಾಲ್ಮೀಕಿಯ ಆಶ್ರಮ ಆಗಿರಬಹುದು, ರಾಮಾಯಣವನ್ನು ಯಾವ ರೀತಿಯಲ್ಲಿ ಬರೆದ್ರು ಅಂದರೆ ಎಲ್ಲರಿಗೂ ಕೂಡ ಗೊತ್ತಿದೆ. ವಾಲ್ಮೀಕಿ ಮೊದಲಿಗೆ ಒಂದು ಕಳ್ಳನಾಗಿರ್ತಾನೆ, ಆದರೆ ಅವರು ಮನಸ್ಸಿನ ಪರಿವರ್ತನೆ ಆಗಿ ಅವರು ನಂತರ ಒಬ್ಬ ಅಂದರೆ ಭಾರತವೇ ಮೆಚ್ಚುವಂತಹ ಅಂದರೆ ಭಾರತವೇ ಪೂಜಿಸುವಂತಹ ಒಂದು ಗ್ರಂಥವನ್ನು ಬರೀತಾರೆ. ಅದೇ ವಾಲ್ಮೀಕಿ ರಾಮಾಯಣ. ನಾಳೆ ಬೆಳಗ್ಗೆ 10 ಗಂಟೆ ಸುಮಾರಿಗೆ CM ಸಿದ್ದರಾಮಯ್ಯ ಅವರು ಈ ಒಂದು ಫ್ಲವರ್ ಶೋನ ಉದ್ಘಾಟನೆ ಮಾಡ್ತಾರೆ. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ DCM ಆಗಿರಬಹುದು, ರಾಮಲಿಂಗ ರೆಡ್ಡಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಬಹಳ ಸುಂದರವಾಗಿದೆ. ನೀವು ನೋಡ್ತಾ ಇರ್ಬೋದು, ಕಲಾವಿದರು ಕೂಡ ಅಷ್ಟೇ ಬಿರುಸಿನಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾಳೆಯಿಂದ ಶುರು ಆಗುತ್ತೆ. ಸಾಕಷ್ಟು ಜನ, ಲಕ್ಷಾಂತರ ಜನ ಈ ಒಂದು ಫ್ಲವರ್ ಶೋನ ನೋಡಿ ಕಣ್ತುಂಬಿಕೊಳ್ತಾರೆ. 85 ವಿವಿಧ ಜಾತಿಯ ಹೂಗಳನ್ನು ಬಳಸಿ ಈ ಒಂದು ಫ್ಲವರ್ ಶೋನ ಕಲರ್ಫುಲ್ ಆಗಿ ಮಾಡಲಿಕ್ಕೆ ತೋಟಗಾರಿಕಾ ಇಲಾಖೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರ್ಬೋದು. ಹಾಗಾದ್ರೆ ಈ ಬಾರಿ ಯಾವೆಲ್ಲ ಹೂಗಳನ್ನ ಬಳಸ್ತಾ ಇದ್ದಾರೆ, ಸುಮಾರು ಎಷ್ಟು ಹೂಗಳನ್ನ ಬಳಸ್ತಾ ಇದ್ದಾರೆ ಅಂತ ಹೇಳಿ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದಂತಹ ಜಗದೀಶ್ ಇದ್ದಾರೆ. ಅವ್ರನ್ನೇ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸೊ ಈಗೆಲ್ಲ ತಾವು ನೋಡ್ತಾ ಇರುವಾಗೆ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಒಂದು ವಿಷಾದಾರಿತವಾಗಿ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಸೊ ಗಾಜಿನ ಮನೆಯ ಕೇಂದ್ರ ಬಿಂದು ಆದಿಕವಿ ಮಹರ್ಷಿ ವಾಲ್ಮೀಕಿಯವರು. ಸೊ ಗಾಜಿನ ಮನೆಯ ಮಧ್ಯಭಾಗದಲ್ಲಿ ಈಗ ವಾಲ್ಮೀಕ ಅಂತಂದರೆ ಏನು ಹುತ್ತ, ನಾರದ ಮುನಿಗಳಿಂದ ಒಂದು ಆಶೀರ್ವಾದವನ್ನು ಪಡೆದಂಥ ವಾಲ್ಮೀಕಿಗಳು ಹಿಂದೆ ಅವರು ಬೇರೆ ವೃತ್ತಿಯಲ್ಲಿದ್ದರೂ ಕೂಡ ನಂತರ ಅವರು ಇಡೀ ವಿಶ್ವಕ್ಕೆ ಆದಿಕವಿಗಳಾಗ್ತಾರೆ. ನಂತರ ಏನು ಎಲ್ಲರೂ ಇಡೀ ವಿಶ್ವವೇ ಮೆಚ್ಚತಕ್ಕಂಥ ರಾಮಾಯಣವನ್ನು ಬರೀತಾರೆ. ಸೊ ಆ ಒಂದು ಮೂಲ ಪುರುಷರನ್ನು ನೆನೀತಕ್ಕಂಥ ಮತ್ತು ಅವರ ಒಂದು ಜೀವನದ ಸಂದೇಶ, ಅವರು ನಡೆದು ಬಂದಂಥ ಹಾದಿ, ಮತ್ತು ಅದಾದ ನಂತರ ಒಂದು ರಾಮಾಯಣ ಇಡೀ ಜಗತ್ತಿನಾದ್ಯಂತ ಸಾವಿರಾರು ಕವಿಗಳು ಅದನ್ನು ಬರೀತಾರೆ. ಸೊ ಅದನ್ನು ಇಲ್ಲಿ ಒಂದು ಬಿಂಬಿಸಿದ್ದೀವಿ. ಅದರ ಜೊತೆಗೆ ಏನು ಗಾಜಿನ ಮನೆಯ ಸುತ್ತಳತೆಯಲ್ಲಿ ಸುಮಾರು 60 ಮಾಹಿತಿ ಫಲಕಗಳಿದೆ. ಅದರಲ್ಲಿ ವಾಲ್ಮೀಕಿಯವರ ಜೀವನ ಮತ್ತು ಸಂದೇಶ, ಅದರ ಜೊತೆಗೆ ರಾಮಾಯಣದ ಬಹುಭಾಗ ಹೇಗೆ ರಾಮಾಯಣದ ಪ್ರಮುಖವಾದಂಥ ಘಟ್ಟಗಳನ್ನು ಕೂಡ ನಾವು ಇಲ್ಲಿ ಲಾಲ್ಬಾಗ್ನಲ್ಲಿ ನೋಡ್ಬೋದು. ಅದೆಲ್ಲದರ ಜೊತೆಗೆ ಈ ಬಾರಿ ಸುಮಾರು 85ಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಶೀತವಲಯ, ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯದ ಹೂಗಳನ್ನು ನಾವಿಲ್ಲಿ ಕಾಣ್ಬೋದು. ಇದಿಷ್ಟು ಏನು ಜಂಟಿ ನಿರ್ದೇಶಕರು ಹೇಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇವತ್ತಿನ ಏನು ಫ್ಲವರ್ ಶೋಗೆ ನಾಳೆಯಿಂದ ಶುರು ಆಗುತ್ತೆ, ಆ ಒಂದು ಫ್ಲವರ್ ಶೋಗೆ ಸಿಕ್ಕಾಪಟ್ಟೆ ಪ್ರಿಪ್ರೇಷನ್ಸ್ ಅಂತೂ ನಡೀತಾ ಇದೆ. ಅದರಲ್ಲೂ ಕೂಡ ಬಿರುಸಿನಿಂದ ಈ ಒಂದು ಚಟುವಟಿಕೆ ನಡೀತಾ ಇದೆ. ನೋಡಲಿಕ್ಕೆ ನಿಜಕ್ಕೂ ಕೂಡ ಖುಷಿ ಆಗುತ್ತೆ. ನಾಳೆಯಿಂದ ಪುಷ್ಪ ಪ್ರೇಮಿಗಳು ಈ ಒಂದು ಫ್ಲವರ್ ಶೋಗೆ ಬರ್ಬೋದು. ಹಾಗೆ ಫ್ಲವರ್ ಶೋನಲ್ಲಿ ಅರಳಿರುವಂತಹ, ಅಂದರೆ ಹೂಗಳಲ್ಲಿ ಅರಳಿರುವಂತಹ ವಾಲ್ಮೀಕಿಯವರ ಜೀವನ ಚರಿತ್ರೆಯನ್ನು ನೋಡಿ ಕಣ್ತುಂಬಿಕೊಳ್ಬಹುದಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.